ಲೇಬರ್ ಓಪನ್ ಮಾಡ್ಕೊಡ. ಏನ್ ಬಾಸ್ ಬೆಳಿಗ್ಗೆನೆ ಕುಡಿತಾ ಇದ್ರಲ್ಲ, ನಿಮ್ ಗ್ಲಾಮರ್ ಹಾಳಾಗೋಗಲ್ವಾ? ಲೇ ಟೈಮ್ ಸರಿಯಾಗಿ ಕುಡಿಕಿದೆ ಟಾನಿಕೇನೋ ಬ್ರ್ಯಾಂಡಿ. ಸಾಲ ಕೊಡೋನಿದ್ರೆ ಎಲ್ಲಿ ಬೇಕಾದ್ರೂ ಕುಡಿಬಹುದು, ಹೆಂಗ್ ಬೇಕಾದ್ರೂ ಕುಡಿಬಹುದು. ಹೋಗ ಒಂದ್ ಸ್ಪ್ರೈಟ್ ಇಟ್ಕೊಂಬಾರ. ಪುಕ್ಷಟೆ ಕೊಡೋದಕ್ಕೆ ಅವನೇನ್ ನಮ್ಮ ಮಾವನ, ನೀವೇ ಹೋಗಿ ತಗೊಳ್ಳಿ. ಏನಮ್ಮ ಒಂದ್ ಸ್ಪ್ರೈಟ್ ಕೊಡಮ್ಮ. ಮೊದ್ಲು ಹಳೆ ಬಾಕಿ 500 ಮಡಗು. ಅಕೌಂಟ್ ಇಲ್ವನ ಬರ್ಕೊಳ್ಳೋ. ದಿನ ಬರ್ಕೊಳಕಿದ್ರ ರಾಮಕೋಟಿ ಅಲ್ಲ, ಸಾಲ. ಬ್ಯಾಂಕ್ ಅಂದ್ಮೇಲೆ ಲೋನ್ ಕೊಡ್ಬೇಕು, ಅಂಗಡಿ ಅಂದ್ಮೇಲೆ ಸಾಲ ಕೊಡ್ಬೇಕು, ರೂಲ್ಸ್. ನಮ್ಮಲ್ಲಿ ಯಾವ ರೂಲ್ಸ್ ಇಲ್ಲ. ಯಾಕೋ ಕೊಡಲ್ಲ? ರೈತರನ್ನ ನಂಬಿ ಸರ್ಕಾರದವರು ಕಮ್ಮಿ ಬಡ್ಡಿಲಿ ಸಾಲ ಕೊಡ್ತಾರೆ. ಅಮೆರಿಕದವರು ಜಪಾನ್ ಟೆಕ್ನಾಲಜಿ ನಂಬಿ ಸಾಲ ಕೊಡ್ತಾರೆ. ನನ್ನ ನಂಬಿ ಜುಜುಬಿ 8 ರೂಪಾಯಿ ಸ್ಪ್ರೈಟ್ ಕೊಡಕ್ ಆಗಲ್ವ ನಿನಗೆ? ಬಾಸ್ ನೀವೇನೇ ಲಾಜಿಕ್ ಮಾತಾಡಿದ್ರು ಅವ್ನು ನಿಮಗ್ ಸಾಲ ಕೊಡಲ್ಲ. ಅವ್ನು ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ವಾಟರ್ ಅಲ್ಲಾದ್ರೂ ಕ್ವಾರ್ಟರ್ ಹೊಡಿತೀನಿ. ಹೋಗೋ ನೀರು ಹಿಡ್ಕೊಂಬ. ಹೋಗ. ಹಲೋ, ಅವನು ಬಿಸಿ ಆಗಿದ್ದಾನೆ, ಮಾತಾಡಕ್ ಆಗಲ್ಲ. ನಾನು ಫ್ರೀ ಆಗಿದ್ದೀನಿ, ಮಾತಾಡೋಣ ಬನ್ನಿ. ಏನ್ ವಿಷಯ? ನಮ್ಮ ಹುಡುಗಿ ಒಬ್ಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ತಪ್ಪಿಸ್ಕೊಂಡ್ಬಿಟ್ಟಿದ್ದಲ್ಲ, ಓಡೋಗ್ಬಿಟ್ಟಿದ್ದಾಳ. ಓಡೋಗಿದ್ದಾಳೆ ಬಿಡಪ್ಪಿ. ಕೇಳೋದಕ್ಕೆ ಕ್ಲಾಸ್ ಆಗಿರ್ಲಿ ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದೆ ಅಷ್ಟೇ. ಹೆಂಗ್ ಓಡೋಗ್ಬಿಟ್ಲು, ಯಾಕೆ ಓಡೋಗ್ಬಿಟ್ಲು, ಯಾರ ಜೊತೆ ಓಡೋಗ್ಬಿಟ್ಲು? ನಮ್ಮ ಅಳಿಯ ಮದುವೆ ಆಗ್ಬೇಕಾಗಿದ್ದ ಹುಡುಗಿನ ಮೈಸೂರಿನ ಹುಡುಗ ಒಬ್ಬ ಆರ್ಸ್ಕೊಂಡು ಹೋಗ್ಬಿಟ್ಟವನೆ. ಏನೋ 3 ಗಾಡಿ 30 ಬಾಡಿ ನಿಮ್ಮನ್ನ ಯಾಮಾರ್ಸಿ ಎತ್ತಾಕೊಂಡು ಹೋಗೋನೆ ಅಂದ್ರೆ ಅವ್ನ್ ಯಾರು ರಿಯಲ್ ಇರೋ ಬೂದ್ ಗುಂಬಳಕಾಯಿ ಮಗದವನೆ. ಹೊಸ ಮನೆಗೆ ಬೂದ್ ಗುಂಬಳಕಾಯಿ ಹೊಡೆದಾಗ ಹೊಡೆದ್ಬಿಡ್ತೀನಿ. ಹುಷಾರ್. ಹಲೋ ಹಲೋ, ಅಣ್ಣವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನ್ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಈಗೇನ್ ಅವ್ನ್ ಹಿಡ್ಕೊಳ್ಬೇಕು ತಾನೆ? ಎಷ್ಟ್ ಕೊಡ್ತೀಯ? ಎಷ್ಟ್ ಬೇಕಾದ್ರೆ ಕೊಡ್ತೀನಿ. ಅವ್ನ್ ಫೋಟೋ ಕೊಡು. ಫೋಟೋ ಗಿಟ ಏನೂ ಇಲ್ಲ. ಡೀಟೇಲ್ಸ್ ಹೇಳು. ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯಿನ್ ತರ ಇದ್ದಾಳೆ, ಸಂಧ್ಯಾ ಅಂತ. ಹುಡುಗ ದಾಡಿ ಮೀಸೆ ಬಿಟ್ಕೊಂಡು 420 ತರ ಇರ್ತಾನೆ. ನಿನ್ಗೆ ಗೊತ್ತಾಯ್ತು? ಅಂತ ಸುಂದರವಾಗಿರೋ ಹುಡುಗಿರಲ್ಲ, ಇಂತ ಪೊರ್ಕೆ ನನ್ ಮಕ್ಕಳ ಜೊತೆ ತಾನೆ ಓಡಾಗೋದು. ಕರೆಕ್ಟ್ ಆಗಿ ಹೇಳಿದೆ ಅಪ್ಪಿ. ಫೋನ್ ನಂಬರ್ ಕೊಡು. 9448. ಹಲೋ, ನಮ್ಮ ಅಸ್ಟೆಂಟ್ ಕೇಳಿ. ಇವನ ಹತ್ರ ಕೇಳ್ಕೊಳ. 9448426370. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ನೀವು ಮಲಗಿದ್ರು ಪರವಾಗಿಲ್ಲ, ಫೋನ್ ಮಾತ್ರ ಎದ್ದಿರ್ಬೇಕು. ಯಾವುದೇ ಟೈಮಲ್ಲಿ ಅವ್ನು ಹಿಡಿದ ತಕ್ಷಣ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ, ರೈಟ್ ಹೇಳಿ, ರೈಟ್ ಹೇಳಿ. ಉದ್ದಕ್ಕೂ ಇಂಥ ತಗಡ್ ನನ್ ಮಕ್ಳು, ಇಂಥ ಮೆಂಟಲ್ ನನ್ ಮಕ್ಳೇ ನನಗೆ ಸಿಗ್ತಾರೆ. ಏನಪ್ಪಿ ಸಿಕ್ಕಿದ್ರಾ? ಸಿಕ್ಕಿಲ್ಲ. ಮತ್ತೆ ನಾನೇ ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ. ಎಲ್ಲವರು? ಅಲ್ಲಿ ನೋಡಲ್ಲಿ. ಅವರೆಲ್ಲ ಯಾರಪ್ಪಿ? ಅವರೆಲ್ಲ ನನಗ್ ಸಾಲ ಕೊಟ್ಟಿರೋರು. ಅದು ಸಿಗಬೇಕಾಗಿರೋದು ಸಿಗೋವರೆಗೂ ಇರೋ ಟೆನ್ಷನ್ ಸಿಕ್ಕಿದ ಮೇಲೆ ಇರಲ್ಲ. ಅದಕ್ಕೆ ನಿಮ್ಮವ್ರನ್ನ ನಿಮ್ಗೆ ಒಪ್ಸಕ್ ಮುಂಚೆ ನಾನು ಮಾಡಿರೋ ಸಾಲನ ನೀವು ಚುಟ್ಟ ಮಾಡಿ. ದಟ್ ಈಸ್ ಮೈ ಕಂಡೀಷನ್. ಆಯ್ತಲ್ಲ. ಎಷ್ಟು ಕೊಡ್ಬೇಕಪ್ಪಿ? ವೆರಿ ಲಿಟ್ಲ್ ಪೇಮೆಂಟ್. ಹೆಚ್ಚು ಕಡಿಮೆ 3 ಲಕ್ಷ. 3 ಲಕ್ಷ? ನಿನ್ನಂತ ತಿರ್ಬಕ್ಕೆ ನನ್ ಮಗನ ಊರ್ ಜನ 3 ಲಕ್ಷ ಹೆಂಗ್ ಕೊಟ್ರು? ಅವ್ರೆಲ್ ಕೊಟ್ರು, ನಾನೇ ಕೆರ್ಕೊಂಡ್ಬಿಟ್ಟೆ. ಹಂಗೆ ಈಗ ನೀನ್ ಕೊಡ್ತೀಯಾ, ಅವ್ರು ಇಸ್ಕೊಳ್ತಾರೆ. ಕಾಟಿ ಕೊಟ್ಟ ಸಾಯಿ. ಆಮೇಲೆ ನಾನೀಗ 1 ಲಕ್ಷ. ಅವನ್ಯಾರು? ನಾನೇ. ನಿನ್ಗೆ ಯಾಕೆ ಕೊಡ್ಬೇಕು 1 ಲಕ್ಷ? ಅವನು ಪದೇ ಪದೇ ಓಡೋಗಲ್ಲ, ನೀನ್ ನನಗೆ ಪದೇ ಪದೇ ದುಡ್ಡು ಕೊಡಲ್ಲ. ಸಿಂಗಲ್ ಪೇಮೆಂಟ್. ಅಪ್ಪಿ ದುಡ್ಡು ಎಲ್ಲಿ ಹೋಗುತ್ತೆ? ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸು. ನೀವು ಕೊಟ್ರೆ ನಾನು ತೋರಿಸ್ತೀನಿ. ಕೊಡೋ. ಇಡೀ ಊರು ನೀನೇ ದೇವರ ಬಿಡಿದ್ಯಾ ಗುರು. ನೀನ್ ಅಷ್ಟೊಂದು ದುಡ್ಡು ಬಂದಿದ್ಯಲ್ಲ ಗುರು, ಸ್ವಲ್ಪ ನಂಗೆ ಕೊಟ್ಬಿಟ್ರೆ ನಾನು ನನ್ನ ಲೈಫ್ ಸೆಟ್ ಆಗ್ಬಿಡ್ತೀನಿ. ದುಡ್ಡು ಬಂದಾಗ ಹೊಗಳವ್ರನ್ನ, ದುಡ್ಡು ಇಲ್ದೆ ಹೋದಾಗ ತೆಗಳವ್ರನ್ನ ನಾನ್ ನಂಬೋದಿಲ್ಲ. ನೀನ್ ನನಗೆ ಬೇಕಾಗೋದಿಲ್ಲ. ನಂದು ಜೀವನ ಅಂತ ಇದೆಯಲ್ಲ ಗುರು. ನನಗೆ ಬೇಡ, ನಿನ್ ಜೊತೆ ಇಲ್ವ ಗುರು? ಜೋಬ್ ತುಂಬಾ ದುಡ್ಡಿದ್ರೆ ಎದೆ ತುಂಬಾ ಧೈರ್ಯ ಇರುತ್ತೆ, ಕೈ ತುಂಬಾ ಗುಂಡಿರುತ್ತೆ. ಗುರು ಏನ್ ಗುರು, ದುಡ್ಡಿದ್ದಾಗ ಒಂಥರ, ದುಡ್ಡಿಲ್ದಾಗ ಒಂಥರ. ನಿನ್ನ ಅವಶ್ಯಕತೆ ನನಗೆ ಎಗ್ರಕೊಳ್ಳಲ್ಲ. ಏನ್ ಗುರು ಎಗ್ರಕೋ ಅಂತ ಇದೆಯಾ? ಯಾಕೆ? ನಾವು ನಿಮ್ಮಿಬ್ರು ಪುಗಾಡಿ ಕೇಳಕ್ ಬಂದಿಲ್ಲ. ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಓಕೆ ಓಕೆ, ಎಮೋಷನ್ ಬೇಡ. ಎಗ್ರಕೊಳ್ಳ. ಫಾಲೋ ಮೀ. ಬೆಂಗಳೂರಿನಿಂದ ಓಡೋದ್ರ ನಮ್ಮೂರ್ಗೆ ಯಾಕೆ ಬರ್ತಾರೆ? ಡಬ್ಬ ನನ್ ಮಗನೇ, ಈ ಗುಂಡು ಕೂಡ ಬೆಂಗಳೂರ್ದೇ ಕಣೋ.
ಇದು ನಮ್ಮ ಊರಿಗೆ ಬಂದಿಲ್ವಾ ನಾವ್ ಇದನ್ನ ಕುಡ್ದಿಲ್ವಾ? ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನು ಈ ಊರಿಗೆ ಬಂದೇ ಬರ್ತಾನೆ, ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ನಮ್ ಟೈಮ್ ಬ್ಯಾಡ್ ಆಗಿ ನಮ್ ಊರಿಗೆ ಬಂದ್ರು ನಮ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ಬಾಸ್ ಹಾ ಬಾಸ್ ಅಕ್ಕಡ್ ಚೂಡು ಎಕ್ಕಡ ಬಾಸ್, ಬೆಂಗಳೂರಿಂದ ಬರ್ಬೇಕಾದವ್ರು ಇವ್ರೇ ಅನ್ಕೊಂಡಿದ್ದೀನಿ ಬಾಸ್. ಲೇ. ಫೋನ್ ಮಾಡ್ಬಿಡ್ತೀನಿ ಬಾಸ್, ಒಂದ್ ಫೋನ್ ಮಾಡ್ಬಿಡ್ತೀನಿ. ಲೈ, ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ. ಮೊದ್ಲು ಕನ್ಫರ್ಮ್ ಮಾಡ್ಕೋಬೇಕು. ಫಾಲೋ ಮೀ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ಇಲ್ಲಿ ಮೈಸೂರ್ಗೆ ಹೋಗಕ್ಕೆ ಯಾವ್ದಾರ ಒಂದ್ ಗಾಡಿ ಸಿಗುತ್ತಾ? ನೀವೆಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಬಾಸ್ ಫೋನ್ ಮಾಡ್ಲಾ? ಯಾವ ಗಾಡಿನೂ ಸಿಗೋದಿಲ್ಲ. ಹೋಗ್ಲಿ, ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು? ಉಳ್ಕೊಳಕ್ಕೂ ಸಿಗೋದಿಲ್ಲ, ತಿನ್ನೋಕ್ಕೂ ಸಿಗೋದಿಲ್ಲ. ಮತ್ ನೀವೆಲ್ಲ ಹೇಗ್ ಬದುಕಿದೀರಾ? ನಾನ್ ಹೇಳಿದ್ದು ನಿಮ್ ತರ ಹೊರಗಡೆಯಿಂದ ಬಂದವ್ರಿಗೆ. ಓ, ಏನು ಸಿಗಲ್ಲ ಅಂತೀರಾ? ಮತ್ ಸೆಲ್ ಫೋನ್ ಎಲ್ಲ ಇಟ್ಕೊಂಡಿದೀರಾ? ನೀರೇ ಇಲ್ದೇ ಇರೋ ಹಳ್ಳಿಲಿ ಕೂಡ ನೆಟ್ವರ್ಕ್ ಸಿಗುತ್ತೆ. ದಟ್ ಈಸ್ ಇಂಡಿಯಾ. ನಿಮ್ಗೊಂದ್ ಸೈಕಾಲಜಿ ಗೊತ್ತಾ? ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ, ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ. ನಿಮ್ ತರ. ಕರೆಕ್ಟ್ ಆಗಿ ನನ್ನ ಹತ್ರ ಒಂದು ಲವ್ ಹೌಸ್ ಇದೆ. ಓಡ್ ಬಂದ ಲವರ್ಸ್ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ. ಅದೇನು ಓಡ್ ಬಂದವ್ರಿಗೆ ಮಾತ್ರ? ಓಡ್ ಬಂದ್ರು ಕೊಡ್ತೀವಿ, ನಡ್ಕೊಂಡ್ ಬಂದ್ರು ಕೊಡ್ತೀವಿ. ಲವರ್ಸ್ಗೆ ಆಶ್ರಯ ಕೊಡೋದು ನನ್ನ ಹಾಬಿ. ಓಹ್, ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ. ಹೆಸರು ಲಕ್ಷ್ಮಿನ? ಅಲ್ಲ, ಸಂಧ್ಯಾ. ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ ಬಾಸ್. ನೀನೋಗಿ ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಮೊಟ್ಟೆ, ಮಲ್ಕೊಳಕ್ ಒಂದ್ ಕಟ್ಟೆ, ಎಲ್ಲ ರೆಡಿ ಇದೆ. ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಲವರ್ಸ್ ಬಂದಿದ್ದೀರಾ, ಕುಡಿದು ತಿಂದು ಎಂಜಾಯ್ ಮಾಡಿ. ಅರೇಂಜ್ ಮಾಡಕ್ ನಾನಿದ್ದೀನಿ. ಅಲ್ಲ ಸರ್, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಲ್ಯಾಂಡ್ ನ ಹುಟ್ಟಾಕಲ್ಲ, ಆದ್ರೆ ಲವರ್ಸ್ 100 ಜನ ಲವರ್ಸ್ ನ ಹುಟ್ಟಾಕ್ತಾರೆ. ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮ ಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ ಬೆಳೆಯೋದು ಪ್ರೇಮಲೋಕ ಅಲ್ಲ, ಪಾಪ್ಯುಲೇಷನ್. ಏನು? ಏನೂ ಇಲ್ಲ. ಹಲೋ, ಹೇಳು ಪ್ರತಾಪ್. ಪುರೋಹಿತ್ರನ್ ಕೇಳದ್ನಮ್ಮ, 5ನೇ ತಾರೀಕಿಗೆ ಒಳ್ಳೆ ಮುಹೂರ್ತ ಇದೆಯಂತೆ, ಅಷ್ಟ್ರಲ್ಲಿ ಬಂದ್ಬಿಡ್ತೀರಾ ತಾನೆ? 100% ಬರ್ತೀವಿ ಕಣೋ. ಇಲ್ಲೊಬ್ಬ ಪೆಕ್ರ ಸಿಗಾಕೊಂಡಿದ್ದಾನೆ. ಏನ್ ಸರ್, ನೀವ್ ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ, ಏನಕ್ಕೆ? ಅದಂಗೆ. ಓಹೋ, ಅದಿರ್ಲಿ, ನಾವು ಮೈಸೂರ್ಗೆ ಹೋಗೋ ಗಾಡಿ ಯಾವಾಗ ಸಿಗುತ್ತೆ? ನಾಳೆ. ನಾಳೆ ನಾಳೆ ಬಂದ್ಬಿಡ್ತೀವಿ ಕಣೋ. ಮದುವೆ ಡಾಮ್ ಡೂಮ್ ಅಂತ ಚಿಂದಿ ಉಡಾಯಿಸ್ಬಿಡ್ಬೇಕು. ಅಂಬಾರಿನೇ ಕರ್ಸ್ಬಿಡೋಣ, ನೀನ್ ಬಾರ. ಯಾರ್ ಮದ್ವೆ ಸರ್? ನಮ್ಮಿಬ್ರದ್ದು. ಸರ್, ತಾವೀಗ ತಿರುಗ್ಬೋದು. ಇದೇನಿದು, ಈಗ ಸೌಂಡೇ ಬರ್ಲಿಲ್ಲಲ್ಲ? ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಹೋ, ಸರ್ 5ನೇ ತಾರೀಕು ನಾವಿಬ್ರು ಮದುವೆ ಆಗ್ತಿದೀವಿ, ಚಾಮುಂಡಿ ಬೆಟ್ಟದ ಹತ್ರ. ತಾವಿಬ್ರು ದಯವಿಟ್ಟು ಬರ್ಬೇಕು. ಅದೇನು ಆ ಬೆಟ್ಟದ ಹತ್ರನೇ ಮಾಡ್ಕೋಬೇಕು ಅಂತ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲೇ, ಅದಕ್ಕೆ ಅಲ್ಲೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೂಪರ್ ಸರ್. ಇನ್ ನಾವು ಹೊಡ್ತೀವಿ, ಒಳಗೆ ನೀವು ಚಿಲ್ಕ ಹಾಕೊಳ್ಳಿ, ಹೊರಗಡೆ ನಾವು ಬೀಗ ಹಾಕೊಂತೀವಿ. ಬೀಗನಾ? ಯಾಕೆ? ಸುಮ್ನೆ ಸೇಫ್ಟಿಗೆ. ಓ, ಹಾಕೊಳ್ಳಿ. ಕೊಡಿ ಬಾಸ್. ಕೊಡಲ್ಲ. ನನ್ ಮೇಲೆ ನಂಬಿಕೆ ಅಲ್ವಾ? ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಏಯ್ ಶಾಖಾ ಬಡ ಫಲಮೇ. ಬೇಗ ತೆಗೆದು ಬಿಡಿ ಸಿಸೇನ್. ಬೇಗ ಕರ್ಕೊಂಡು ಹೋಗ್ರಪ್ಪ, ನಾವು ಕೋಳಿ ಪಂದಕ್ಕೆ ಹೋಗ್ಬೇಕು. ಹೋಗ್ಲಿ ಎಲ್ಲ ಹೋಗ್ರಿ. ಓತಾರ್ರಿ. ಏಯ್ ಛತ್ರಿ ಹಿಡಿಯೋ. ಏನ್ ಗುರುಗಳೇ ಇದು ಅನ್ಯಾಯ? ಕುಂತಿರೋ ಚಾವಣಿ ಕೆಳಗೆ ತಾನೆ ನೀವು? ಚಾವಣಿ ಇರ್ಲಿ ಚಪ್ರ ಇರ್ಲಿ, ನಾನ್ ಛತ್ರಿ ಕೆಳಗಿರ್ಬೇಕು. ಹಿಡಿಯಲೇ. ಅದು ಅಣ್ಣ ಕರೀತಾ ಇದಾರೆ. ಕಷ್ಟಪಟ್ಟು ಹಿಡ್ಕೊಟ್ರು ನಿಮ್ದೇನೆ ಕರ್ಕೊಂಡೋಗಕ್ ದಾಡಿ. ಈಗ ನಾನ್ ಬಂದ್ರೆ ಅವನು ಬರದಾ? ನಡಿಯಪ್ಪ. ಹೌದು, ಸಿಕ್ಕದಷ್ಟು ಸೀಸ್ ಮಾಡ್ಕೋ, ನಾನು ಮದುವೆ ಮುಗಿಸ್ಕೊಂಡ್ ಬರ್ತೀನಿ, ಇಬ್ರು ಹಂಚ್ಕೋಣ. ಎಲ್ಲಿ ಕಳಿಸ್ದವ್ರನ್ನ? ನನ್ಗೇನು ಗೊತ್ತಿಲ್ಲ ಸರ್. ಮದುವೆ ಯಾವಾಗ? 5ನೇ ತಾರೀಕು ಚಾಮುಂಡೇಶ್ವರಿ ಬೆಟ್ಟದ ಕೆಳಗೆ ಅಂತ ಹೇಳಿದೆ ಸರ್. ಇಷ್ಟೊತ್ತಿಗೆ ಮೈಸೂರು ಟ್ರೈನಲ್ಲಿ ಎಸ್ಕೇಪ್ ಆಗಿರ್ತಾನೆ ಸರ್. ನನ್ಗೇನು ಗೊತ್ತಿಲ್ಲ ಅಂದೆ, ಈಗ ಹೆಂಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಸಿಂಪಲ್ ಲಾಜಿಕ್ ಸರ್, ಕಾಮನ್ ಸೆನ್ಸ್ ಸರ್. ನಾನ್ ನಿಮ್ಗೊಂದು ಅಡ್ವೈಸ್ ಮಾಡಲ ಸರ್, ದಯವಿಟ್ಟು ಅವನ್ನ ಹುಡ್ಕಕ್ ಹೋಗ್ಬಿಡಿ ಸರ್. ನನಗೆ ಚೆಲ್ಲಣ್ಣು ತಿನ್ನಿಸ್ದ ಅಂದ್ಮೇಲೆ ನೀವ್ ಯಾವ ಲೆಕ್ಕ ಸರ್? ನಿಮ್ ಗಾಡಿಗಳಿಗೆ ಹಾಕೋ ಡೀಸೆಲ್ ವೇಸ್ಟ್, ನಿಮ್ ಬಾಡಿಗೆ ಹಾಕೋ ಫುಡ್ ವೇಸ್ಟ್, ಟೋಟಲಿ ನಿಮ್ ಟೈಮೇ ವೇಸ್ಟ್ ಸರ್.
ಆವೇಶದಲ್ಲಿರೋರ್ಗೆ ಅಡ್ವೈಸ್ ಮಾಡಬೇಡಿ, ಹಳ್ಳ ತೋಡಿ ಮಣ್ಣಲ್ಲಿ ಊತಾಕ್ಬಿಡ್ತಾರೆ. ಲೇ ಅವ್ರಿಗಿಲ್ದವ್ರು ಐಡಿಯಾ ನೀನ್ ಯಾಕೋ ಕೊಡ್ತೀಯಾ? ಮೊದ್ಲೇ ಅವ್ರು ಗರಂ ಆಗಿದ್ದಾರೆ.